ಎಗ್ ರೈಸು ಯಾವುದೇ ರೀತಿ ಸಾಸ್ ಬಳಸ್ತಾನೆ ಮನೇಲೇ ಇರುವಂಥ ಐಟಮ್ ಬಳಸ್ಕೊಂಡು ಯಾವ ಥರ ಮಾಡೋದು ಅಂತ ಹೇಳ್ತೀನಿ ನೋಡಿ. ಅದು ಒಂದು ಇಬ್ರಿಗಾಗುವಷ್ಟು ಮಾಡ್ತಾಯಿದ್ದೀನಿ. ಒಂದು 2 ರೈಸು, ಅದಕ್ಕೆ ಒಂದು 50 ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಪುದೀನ ಹಾಕ್ತೀನಿ. ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ. ಹಾಗೇ ಜೊತೆಗೇ ಸ್ವಲ್ಪ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಕಸ್ತೂರಿ ಮೆಂತ್ಯ, ಕೊತ್ತಂಬರಿ ಇದೆಲ್ಲನೂ ಹಾಕ್ಬಿಟ್ಟು ಸ್ವಲ್ಪ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಒಂದು 4 ಮೊಟ್ಟೆನ ಒಡೆದಾಕ್ತಾಯಿದ್ದೀನಿ. 4 ಮೊಟ್ಟೆನ ಒಡೆದಾಕ್ಬಿಟ್ಟು ಇದನ್ನ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇದೊಂದು 50% ಆದರೆ ಸಾಕು, ಪೂರ್ತಿ ಬೇಯಬಾರ್ದು ಮೊಟ್ಟೆ. ಪೂರ್ತಿ ಬೇಯ್ದುಬಿಟ್ರೆ ಮೊಟ್ಟೆ ಫ್ಲೇವರು ಅನ್ನಕ್ಕೆ ಅಂಟ್ಕೊಳ್ಳೋದಲ್ಲ, ಅದು ಎಗ್ ರೈಸ್ ಅಂತ ಫೀಲ್ ಬರೋಲ್ಲ. ಆಮೇಲೆ ಅದಕ್ಕೋಸ್ಕರ ಪೂರ್ತಿ ಬೇಯಿಸ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಎಗ್ ಬುರ್ಜಿ ಥರ ಆಗೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಒಂದು 50% ಆದರೆ ಸಾಕು. ಇವಾಗ ನೋಡಿ ಬೇಯಿಸ್ತಾಯಿದ್ದೀನಿ. ಇವಾಗ ನೋಡಿ ಇಷ್ಟಾದರೆ ಸಾಕು. ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರ್ತಕ್ಕಂಥ ರೈಸ್ ಹಾಕ್ತಾಯಿದ್ದೀನಿ. ಆಮೇಲೆ ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರ, ಗರಂ ಮಸಾಲ ಹಾಕಿದೆ. ಆಮೇಲೆ ಅರಿಶಿನ ಹಾಕೋದು ಸ್ಕಿಪ್ ಆಗಿದೆ. ಸ್ವಲ್ಪ ಕೊತ್ತಂಬರಿ, ಆಮೇಲೆ ಪೆಪ್ಪರ್ ಪೌಡ್ರು. ಖಾರ ನಾನು ನೋಡಿ ಯಾವ ಥರ ತಿಂತಾರೆ ಅಂದ್ಬಿಟ್ಟು ನಾನು ಮೆಣಸಿನ್ಕಾಯಿನೂ ಹಾಕಿದ್ದೆ. ಪೆಪ್ಪರ್ ನೋಡ್ಬಿಟ್ಟು ಹಾಕ್ಕೊಳ್ಳೋಣ. ಇದು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಎಲ್ಲನೂ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಇವಾಗ ನೋಡಿ ಎಗ್ ರೈಸ್ ತಿನ್ನೋದಕ್ಕೆ ರೆಡಿಯಾಗಿದೆ. ಹೋಟೆಲ್ ಸ್ಟೈಲಲ್ಲೇ ಬಂದಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಇದು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ನೀವು ಮನೇಲಿ ಮಾಡಿ ನೋಡಿ. ಯಾವುದೇ ರೀತಿ ಸಾಸ್ ಬಳಸಿಲ್ಲ, ಏನಿಲ್ಲ. ರೋಡ್ ಸೈಡು ಹೋಟೆಲ್ಗಳ